ಹೋಯ್ತವ್ರು ಇವರಿಬ್ರು. ನೋಡಿದ್ರ ಹೇಳ್ತೀರಾ ಬೇರೆ ಸ್ಟೇಟ್ ಡ್ರೈವರ್ಗೆ ಬೈಬೇಡ್ರಿ ಅಂತ. ಈಗ ಏನನ್ಬೇಕು ಹೇಳಿ, ನಾವೆಲ್ಲ ಹೊಡೆಯೋಕ್ಕಾಗಲ್ಲ. ಇಲ್ಲಿ ನೀರು ಸಾಕಾದಾಗ ಹರಿತದೆ. ಈಗ ನೋಡಿ, ಇವಾಗ 2, 4, 6, 7, 8, 9 ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ರೀಲ್ಸು ಒಂದು ಯಾವ್ದಾರು ಒಂದು ಸಾಂಗ್ ಏನು ಚೆಕ್ ಮಾಡ್ತಾರೆ ಅಂದರೆ ಅವ್ರು ಯೂಟ್ಯೂಬ್ನವರು, ಇದು ಹಳೆ ವೀಡಿಯೋನಾ ಇಲ್ಲ ಅದು ಹೊಸ ವೀಡಿಯೋನಾ ಇಲ್ಲ ಬೇರೆ ಯಾರ ಥರ ತಗೊಂಡು ಅಪ್ಲೋಡ್ ಮಾಡಿದ್ದೀವ, ಬೇರೆ ಯಾರ್ದಾರು ಕಾಪಿ. ನೋಡಿ ಇವೆರಡು ಗಾಡಿ ಅಲ್ಲಿಗೇನೆ ಗಂಗಾ ಮಾತಾ ಗಾಡಿ ಇದು ಮತ್ತಿದು, ಇವೆರಡು ಗಾಡಿ ನಂದು. 3 ಗಾಡಿ ಒಂದೇ ತವ ಖಾಲಿ ಮೊಯ್ತಿ. ಕಷ್ಟ ಆಯ್ತು ಅನ್ನೋದು. ನೀವೊಬ್ರು ಮೆಸೇಜ್ ಹಾಕ್ಬಿಡ್ತೀರಾ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ. ನೋಡಿ ಹೊಸಪೇಟೆ ರೀಚ್ ಆಗಿದ್ದೀನಿ. ನೋಡಿ ಸ್ನೇಹಿತರೆ, ಫುಲ್ಲು ನೀರು ಬಂದ್ಬಿಡೈತೆ ಡ್ಯಾಮಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಾಗ ನೀರೇ ಇರಲಿಲ್ಲ, ಎಷ್ಟು ಕಡಿಮೆ ಇರ್ತೀವ, ಫುಲ್ಲು ಬಂದ್ಬಿಡೈತೆ ನೀರು. ಇಲ್ಲಿ ಜೋಳ ಪಳ ಎಲ್ಲ ಮಾರ್ತಿರ್ತಾರೆ. ನಾನು ಲಾಸ್ಟ್ ಟೈಮೆಲ್ಲ ನೈಟೇ ಬಂದಿದ್ದು, ಆದ್ರೂ ಇಷ್ಟು ನೀರು ಇರಲಿಲ್ಲ. ವಿಜಯನಗರದ ಹೆಬ್ಬಾಗಿಲಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರದ ಜಿಲ್ಲೆ, ಹೆಬ್ಬಾಗಿಲು ಜಿಲ್ಲೆ ಎಲ್ಲ ಒಂದೇ. ಒಡೆ ನೋಡಿ ಹೆಂಗೆ ಹೋಯ್ತವ್ರು ಇವರಿಬ್ರು. ನೋಡಿದ್ರ ಹೇಳ್ತೀರಾ ಬೇರೆ ಸ್ಟೇಟ್ ಡ್ರೈವರ್ಗೆ ಬೈಬೇಡ್ರಿ ಅಂತ. ಈಗ ಏನನ್ಬೇಕು ಹೇಳಿ ಅವ್ರಿಗೆ. ಅವನು ಹೋಯ್ತಿಲ್ಲ ಇವನು ಹೋಯ್ತಿಲ್ಲ. ನಾನು ಬ್ರೇಕ್ ಹೊಡೆದ್ಕೊಂಡು ನೋಡಿ, ಬ್ರೇಕ್ ಹೊಡ್ಕೊಂಡು ಇಸ್ಕೊಂಡಿದ್ದೀನಿ ಕಾಣ್ತಿದ್ದೆ ಬ್ರೇಕು. ನೋಡಿ ನೋಡಿ ಇಬ್ಬರು ಹೋಯ್ತಿಲ್ಲ, ಇಬ್ಬರು ದಾರಿ ಬಿಡಲ್ಲ. ನಾನು ಅವನಿಂದ ಬ್ರೇಕ್ ಹೊಡ್ಕೊಂಡು ನಿಂತ್ಕೋಬೇಕು. ಒಟ್ಟು ಅವನು ಹೋಗ್ಬೇಕಲ್ಲ ಇವನಾರು ಹೋಗ್ಬೇಕು, ಹೋಗಲ್ಲ ಇವರು. ಇಂಥವಕ್ಕೆ ಗಾಡಿಗಳು ಕಂಡ್ರೆ ನಮ್ಗೆ ಆಗಲ್ಲ. ಬರ್ರಿ ಈಗ ಹೊಸಪೇಟೆ ರೀಚ್ ಆದ್ವಿ. ಮಲಿಕೊಂಬಿಟ್ಟು ಎದ್ದೇಳೋದೇ ಲೇಟ್ ಆಗ್ಬಿಡ್ತು. 9 ಗಂಟೆಗೆ ಎದ್ದಿದ್ದೀನಿ. 4 ಗಂಟೆಗೆ ನಾನು ಮಲಿಕೊಂಡೆ. 9 ಗಂಟೆಗೆ ಎದ್ದು 9-9:30 ಬರ್ತಾ ಇದ್ದೀನಿ. ಈಗ ಅಲ್ಲೇ ಟೈಮು 3 ಗಂಟೆ. ಬಾಬಾಬು ಹಂಗಲ್ಲಿ ಹೋಗೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಖಾಲಿ ಮಾಡ್ತಾನೆ ಎಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಖಾಲಿ ಮಾಡಿಬಿಟ್ರೆ ಬೆಸ್ಟು. ನೋಡಿ ಹೋಗೋಕ್ಕೆ ಬಿಡ್ತಾಯಿಲ್ಲ. ಲೆಫ್ಟಲ್ಲಿ ಹೋಗೋಣ ಅಂದರೆ ಗಾಡಿಗಳು ಬರ್ತಾಯಿದ್ದಾವೆ, ಮಾಡ್ತಾರೆ ಇವರೆಲ್ಲ. ಮತ್ತು ಇವರು ಮುಂದೆ ನಿಲ್ಲಿಸ್ತಾರೆ RTOಗೆ, ನಾವು ನಿಲ್ಸೋಕೆ ಹೋಗಲ್ಲ. ಹಂಗಾಗಿ ನಾವು ಇವ್ರನ್ನ ಓವರ್ಟೇಕ್ ಮಾಡ್ಕೋಬೇಕು. ನೀರು ಬಂದಿರೋದು ನೋಡ್ರಿ. ಗೇಟ್ ಏನಾರ ಓಪನ್ ಮಾಡಿರ್ತಾರ ಡ್ಯಾಮು, ನೋಡಬೇಕು. ಅಲ್ಲಿ ಹೋದ್ರೆ ಇನ್ನೂ ಸ್ವಲ್ಪ ಹೋದ್ರೆ ಗೊತ್ತಾಗ್ಬಿಡ್ತೈತೆ. ಇಲ್ಲಿ ಚಾನಲಾಗಿ ನೀರು ಬಿಟ್ಟಿದ್ರೂ ಗೊತ್ತಾಗ್ಬಿಡ್ತದೆ. ಚಾನಲಾಗೆ ನೀರಿಲ್ಲ, ಚಾನಲಾಗಿ ನೀರು ಐತೆ ಕಡಿಮೆ. ನೋಡಿ ಕಡಿಮೆ ಐತೆ, ಅದರಿಂದ ಯಾವ ಗೇಟ್ ಓಪನ್ ಮಾಡಿರಲ್ಲ. ಮುಬಾರಕ್ ಬೆಂಜ್ ಗಾಡಿ ಹೋಗ್ತೈತೆ ನೋಡಿ. ಚಿತ್ರದುರ್ಗದ ಗಾಡಿ ಅದು. ಹೊಸಪೇಟೆ ಬಂದರೆ ಏನೋ ಒಂಥರ ಖುಷಿ ನಮಗೆ. ರೆಗ್ಯುಲರ್ ಊರಾಗಿರೋದ್ರಿಂದ ಸ್ವಲ್ಪ ಬೇಗ ಬಂದು ಖಾಲಿ ಮಾಡ್ಕೊಂಬಿಟ್ಟಿದ್ರೆ ಇವತ್ತು ಸರ್ವಿಸ್ ಎಲ್ಲ ಮಾಡಿಸಿ ನಿಲ್ಸ್ಕೊಂಬಿಡ್ಬೋದಾಯ್ತು. ಲೇಟ್ ಆಗ್ಬಿಡ್ತು. ಏನು ಮಾಡ್ತೀರಾ, ವಯಸ್ಸಾಗೋಯ್ತು, ಎಚ್ಚರಾಗಲ್ಲ ಅಂತೈತೆ ನಿದ್ದೆ. ಡ್ಯಾಮ್ ನೋಡೋಕ್ಕೆ ಬೈಕ್ಗಳು ನೋಡಿ. ಅರ್ಜುನ ರೋಡ್ ಪೂರ್ತಿ ಕಿತ್ತು ಕೆರೆ ಹಿಡಿದು ಹೋಗ್ಬಿಟ್ಟು ಮೈಲೇಜೇ ಬಂದಿಲ್ಲ. ನಮ್ಮ ಗಾಡಿ ಮೈಲೇಜ್ ಬರ್ಬೇಕಂದ್ರೆ ನೋಡಿ ರೋಡ್ ಹಿಂಗಿರ್ಬೇಕು, ಒಂದೇ ಲೆವೆಲ್ಲಾಗಿ. ಹಂಪ್ಸ್ ಇರಬಾರ್ದು, ಗುಂಡಿ ಇರಬಾರ್ದು, ಲೆವೆಲ್ಲಾಗಿದ್ದರೆ ಚೆನ್ನಾಗಿ ಮೈಲೇಜ್ ಇರ್ತಾವಪ್ಪ. ಈ ಹಂಪ್ಸು ಗುಂಡಿ ಎಲ್ಲ ಸ್ಲೋ ಮಾಡಿ ಫುಲ್ಲಾಗಿ ನೀರು ಬಿಟ್ಬಿಟ್ಟಾನೆ. ಸ್ಲೋ ಮಾಡಿ ತೆಗಿತಾ ಇದ್ರೆ ಗೇಟ್ ಓಪನ್ ಮಾಡೋನೆ. ಕರೆಕ್ಟ್ ಗೇಟ್ ಓಪನ್ ಆಗೈತೆ, ಗೇಟ್ ಓಪನ್ ಆಗೈತೆ. ನೀರೆಲ್ಲ ನೋಡಿ, ನೀರು ಹರಿತಿರೋದು
ಇಲ್ಲಿ ನೋಡಿ ಗೇಟು ಎಲ್ಲ ನಿಲ್ಸವ್ರೆ ನೋಡೋಕ್ಕೆ. ನೋಡಿ ಗೇಟ್ ಓಪನ್ ಆಗೈತೆ. ಹೆಚ್ಚು ಕಮ್ಮಿ ಒಂದು 4-5 ಗೇಟನ್ನು ಓಪನ್ ಮಾಡೋರು ಅಷ್ಟೇ. 5-6 ಗೇಟ್ ಓಪನ್ ಮಾಡವ್ರೆ. ನೀರು ಬರ್ತಾ ಇದೆ. ಇಲ್ಲೆಲ್ಲ ನೋಡಿ ನೀರು ತುಂಬ್ಕೊಂಡಿದೆ. ಹೋಗೋಣ. ಆ ಬ್ರಿಡ್ಜಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ಸಲ ಮಳೆ ಚೆನ್ನಾಗೇ ಬಂತಪ್ಪ. ಅಂದರೆ ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಆದ್ರೂ ಮಲೆನಾಡು ಪ್ರದೇಶಗಳೆಲ್ಲ ಒಳ್ಳೆ ಮಳೆ ಬಂದೈತೆ. ಅದಕ್ಕೆ ಎಲ್ಲ KRS ಡ್ಯಾಮು 94 ವರ್ಷದ ನಂತರ ಇದೆ ಫಸ್ಟ್ ಟೈಮು ಜೂನ್ ತಿಂಗಳಲ್ಲೇ ತುಂಬಿರೋದಂತೆ. ಜುಲೈ ತಿಂಗಳಲ್ಲಿ ತುಂಬಿರೋದು. ಜೂನ್ ತಿಂಗಳಲ್ಲೇ ತುಂಬಿ ಗೇಟೆಲ್ಲ ಓಪನ್ ಮಾಡಿದ್ರು KRS ಡ್ಯಾಮ್. 94 ವರ್ಷದ ನಂತರ ಅಷ್ಟು ಬೇಗ ಫುಲ್ ಆಗ್ಬಿಡುತ್ತೆ KRS ಡ್ಯಾಮ್. ನೋಡಿ ನಿಂತ್ಕೊಂಡೆಲ್ಲ ಫೋಟೋ ಹೊಡಿತಾವ್ರೆ. ನಾವೆಲ್ಲ ಹೊಡೆಯೋಕ್ಕಾಗಲ್ಲ. ಇಲ್ಲಿ ನೀರು ಸಾಕಾದಾಗ ಹರಿತದೆ. ಇಲ್ಲಿ ನೋಡಿ ಇವಾಗ 2, 4, 6, 7, 8, 9 ಗೇಟ್ ಓಪನ್ ಮಾಡೋರಷ್ಟೇ. ಇಲ್ಲಿ ನೋಡಿ ನೀರು ಹರಿತಿರೋದು. 9 ಗೇಟ್ ಓಪನ್ ಮಾಡವ್ರೆ. ಸದ್ಯಕ್ಕೆ ನಾವು ನಮ್ಮ ದಾರಿ ಹಿಡ್ಕೊಂಡು ಹೋಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ಅವ್ರ ಗಾಡಿ ಖಾಲಿ ಆಗಲಿಲ್ಲ. ಇವತ್ತು ಖಾಲಿ ಆಯಿತು. ಖಾಲಿ ಮಾಡ್ಕೊಂಡು ಪಕ್ಕದ ಫ್ಯಾಕ್ಟ್ರಿ ಲೋಡಿಗೆ ಬಂದಿದ್ದೀನಿ. ಧ್ರುವ ದೇಶ್ ಅಂತೇಳಿ. ಇಲ್ಲಿ ನಮಗೆ ಒಂದು 2-3 ಸಬ್ಸ್ಕ್ರೈಬರ್ ಅವರ ಇಲ್ಲಿ ಈ ಫ್ಯಾಕ್ಟ್ರಿಲಿ. ಬರ್ರಿ ಒಳಗೆ ಹೋಗೋಣ. ಫೈನಲ್ಲಾಗಿ ನಮ್ಮ ಗಾಡಿ ಗೋವಾ ಲೋಡ್ ಆಗಿದೆ. ಲೋಡ್ ಎಷ್ಟೊತ್ತಿಗೆ ಆಯ್ತಂದರೆ 12 ಗಂಟೆಗೂ 12 ಗಂಟೆಗೆ ಲೋಡ್ ಆಗ್ಬಿಡ್ತು ಗಾಡಿ. ಈಗ 6:30 ಬೆಳಕು ನೋಡಿ. ಫ್ಯಾಕ್ಟ್ರಿ ಒಳಗಿದ್ದೀನಿ. ಏನಪ್ಪ ಸಮಸ್ಯೆ ಅಂದರೆ ನಮಗೆ ಮೊನ್ನೆ ಕಾಸರಗೋಡಲ್ಲಿ 2 ದಿನ ಅಲ್ಲಿ ಮಳೆಯಲ್ಲಿ ಗಾಡಿ ಖಾಲಿ ಮಾಡಿಸೋದೇ ಒಂದು ಸಮಸ್ಯೆ ಆಯಿತು. ಅಲ್ಲಿಂದ ಏನು ಮಾಡಿದೆ, ನಿನ್ನೆ ಖಾಲಿ ಆಗ್ತಿದ್ದಂಗೆ ಬಂದಂಗೆ ಲೋಡ್ ಅರ್ಜೆಂಟಲ್ಲಿದ್ವಿ. ಲೋಡಿಗೆ ಬಿಟ್ವಿ. ಲೋಡ್ ಆಯಿತು. ಅಲ್ಲಿಂದ ಬಂದೆ. ಬರ್ತದಾರಲ್ಲಿ ಒಂದು ಟೈರ್ ಹೊಡಿತು. ಇದು ಮಾಡ್ಕೊಂಡು ಭಾಳ ಮಾಡ್ಕೊಂಡು ಖಾಲಿ ಮಾಡಿಬಿಡೋಣ ಅಂತ ಬಂದೆ. ಇವರು ಖಾಲಿ ಮಾಡಿಲ್ಲ. ಇಲ್ಲಿ ಎಷ್ಟೊತ್ತಿಗೆ 3 ಗಂಟೆಗೇನೋ ಬಂದೆ. ಖಾಲಿ ಮಾಡಿಲ್ಲ. 3 ಗಂಟೆ ಬಂದು ಇವರು ಖಾಲಿ ಮಾಡಿಲ್ಲ. ಬಂದು ಫುಲ್ಲು ರೆಸ್ಟಿಲ್ಲಿಲ್ವಲ್ಲಪ್ಪ ಸರಿ ಅಂತ ಮಲಿಕೊಂಬಿಟ್ಟೆ. ಎದ್ದೋಳಷ್ಟೊತ್ತಿಗೆ 7 ಗಂಟೆ 8 ಗಂಟೆ ಆಗಿತ್ತು. 7-8 ಗಂಟೆ ಆಗಿತ್ತು. ಎದ್ದು ವೀಡಿಯೋ ಎಲ್ಲ ಎಡಿಟ್ ಮಾಡಿದೆ. ವೀಡಿಯೋಗಳು ಅಪ್ಲೋಡ್ ಹಾಕೋಣ. 2 ದಿವಸ ಆಯಿತು, ಟೈಮ್ ಸಿಕ್ಕಿಲ್ಲ. ರಾತ್ರಿನೇ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಎಲ್ಲ ಮಡಿಕೊಂಡಿದ್ದೀನಿ. ಆ ಫ್ಯಾಕ್ಟ್ರಿ ಈ ಪಕ್ಕದ ಫ್ಯಾಕ್ಟ್ರಿನೇ ಇಲ್ಲ, ಇದು ಆ ಕಡೆನೇ ಐತೆ ಆ ಫ್ಯಾಕ್ಟ್ರಿ. ಅಂದರೆ ಇದು ಬ್ಯಾಕ್ ಸೈಡೇ ಇರ್ಬೋದು ಫ್ಯಾಕ್ಟ್ರಿನೂ. ಈ ರೋಡ್ ಹಂಗಾಸಿ ಹೋಗಿ ಹಿಂಗೆ ವಾಪಸ್ ಇಲ್ಲಿಗೆ ಬರುತ್ತೆ. ರೋಡ್ ಹಿಂಗೆ ಟರ್ನಿಂಗ್ ಹಿಂಗೆ ಬರುತ್ತೆ. ಖಾಲಿ ಮಾಡಿದೆ. ಈ ಫ್ಯಾಕ್ಟ್ರಿ ಬಂದು ಲೋಡ್ ಆಯಿತು. ವೀಡಿಯೋ ಬೆಳಗ್ಗೆಯಿಂದ ಅಪ್ಲೋಡ್ಗೆ ಹಾಕಿದ್ದೀನಿ. ಅಪ್ಲೋಡೇ ಆಗ್ತಾಯಿಲ್ಲ. ರೀಚಾರ್ಜ್ ಬೇರೆ 49 ರೂಪಾಯಿ ಎಕ್ಸ್ಟ್ರಾ ರೀಚಾರ್ಜ್ ಮಾಡಿದ್ದೀನಿ. ಇಲ್ಲಿ ಹಾಕ್ತೀನಿ ನೋಡಿ ಟೈಮಿಂಗು, ಡೇಟು, ರೀಚಾರ್ಜ್ದಲ್ಲ. ಈಗೊಬ್ಬರು ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದ್ರು. ಅದು ನೋಡ್ಬಿಟ್ಟು ವೀಡಿಯೋ ಮಾಡೋಣ ಅಂದೆ. ವೀಡಿಯೋ ಹಾಕೋಕ್ಕೆ ನಮಗೇನಿಲ್ಲ. ಒಂದು ಹೆಚ್ಚು ಕಮ್ಮಿ ವೀಡಿಯೋ ಎಡಿಟ್ ಮಾಡೋದಲ್ಲ, ಒಂದು ಅರ್ಧ-ಮುಕ್ಕಾಲು ಗಂಟೆ 1 ಅವರ್ ಟೈಮ್ ಅಷ್ಟೇ ತಗೋತೈತೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆದರೆ ಅದು ಅಪ್ಲೋಡ್ ಮಾಡೋದು ಇರ್ತೈತಲ್ಲ, ಅದರಷ್ಟು ಕಷ್ಟ ಯಾವುದೂ ಅಲ್ಲ. ನಮಗೆ ವೀಡಿಯೋ ಅಪ್ಲೋಡ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಕರೆಕ್ಟಾಗಿ 5G ನೆಟ್ವರ್ಕ್ ಇರಬೇಕು. 4G ಅಲ್ಲೆಲ್ಲ ಇದ್ದರೆ ನೆಟ್ವರ್ಕ್ ಇದೇ ಆಗಲ್ಲ, ವೀಡಿಯೋನ ಅಪ್ಲೋಡ್ ಆಗೋಲ್ಲ. ನೆಟ್ಟೇ ಖಾಲಿ ಆಗ್ಬಿಡ್ತೇವೆ. 10 ನಿಮಿಷಕ್ಕೆಲ್ಲ ನೆಟ್ಟೇ ಖಾಲಿ ಆಗ್ಬಿಡ್ತೇವೆ 4G ಇದ್ದರೆ. 5G ಇದ್ದರೆ ಪರವಾಗಿಲ್ಲ. 5G ಇದ್ರೂ ಕರೆಕ್ಟಾಗಿ ಫುಲ್ 5G ಹೇಳಿದ್ರೆ ಮಾತ್ರ ಅರ್ಧ ಗಂಟೆ 3/4 ಗಂಟೆಗೆಲ್ಲ ವೀಡಿಯೋ ಅಪ್ಲೋಡ್ ಆಗ್ಬಿಡ್ತೇವೆ. ಅದೇ ನಿಮಗೆ 5G ನೆಟ್ಟು ಸಿಗಲಿಲ್ಲ ಅಂದರೆ ನೀವು ಬೆಳಗ್ಗಿಂದ ಸಂಜೆವರೆಗೂ ನೀವು ಅಪ್ಲೋಡ್ ಮಾಡ್ತಾಯಿದ್ರೆ ಅದು ಅಪ್ಲೋಡ್ ಆಗೋದೇ ಇಲ್ಲ. ಅಪ್ಲೋಡ್ ಆಗ್ತಾನೇ ಇರ್ತದೆ ನಿಧಾನಕ್ಕೆ. ಏನು ಮಾಡೋದು? ಹಾಗಾಗಿ ಇವತ್ತು ನೋಡು 6:30 ಆದ್ರೂ ನಾನು 6 ಗಂಟೆಗೆ ವೀಡಿಯೋ ಹಾಕ್ಬೇಕಂತೇಳಿ ಬೆಳಗ್ಗೆನೇ ತಮ್ಮೇಲೆಲ್ಲ ರೆಡಿ ಮಾಡಿಸ್ಬಿಟ್ಟು, ತಮ್ಮೇಲೆಲ್ಲ ನಾವು ರೆಡಿ ಮಾಡಲ್ಲ. ನಮ್ಮ ಫ್ರೆಂಡ್ ಒಬ್ಬರು ನಮ್ಮ ಬ್ರದರ್ ಒಬ್ಬರು ಮಾಡಿಕೊಡ್ತಾನೆ.
ದರ್ಶನ್ ಅಂತೇಳಿ ಅವ್ನು ಮಾಡಿಕೊಡ್ತಾನೆ. ಅವನಿಗೆಲ್ಲ ಬೆಳಗ್ಗೆನೇ ಮಾಡಿಸ್ಕೊಂಡು ಅಷ್ಟು 10:30 11 ಗಂಟೆಗೆಲ್ಲ ತಮ್ಮೆಲ್ಲ ರೆಡಿ ಮಾಡಿಸಿ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಆ ಸ್ಕ್ರೀನ್ಶಾಟ್ ವಾಟ್ಸಪ್ದು ಸ್ಕ್ರೀನ್ಶಾಟ್ ಇಲ್ಲ ಸೈಡ್ಗೆ ಹಾಕ್ತೀನಿ. ಎಷ್ಟೊತ್ತಿಗೆ ತಮ್ಮೇಲೆ ರೆಡಿ ಮಾಡಿ ಎಷ್ಟೊತ್ತಿಗೆ ಕಳಿಸಿದೆ ಅನ್ನೋದು. 10:30 11 ಗಂಟೆಗೆಲ್ಲ ಕಳಿಸಿದ್ದಾನೆ. ಆದರೂ ವೀಡಿಯೋ ಅಪ್ಲೋಡ್ ಆಗ್ತಿಲ್ಲ ಇಲ್ಲಿ. ನಾನು ಏನು ಮಾಡೋಣ? ಹೆಚ್ಚು ಕಮ್ಮಿ 3 ದಿನ ಆಗೋಯ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕೆಲವೊಬ್ರಂತೂ ಅವ್ರಿಗೆ ಗೊತ್ತಾಗಲ್ಲ. ಆದರೆ ಅವ್ರಿಗೆ ಯೂಟ್ಯೂಬ್ದು ಸುಮ್ಮನೆ ಅಲ್ಲ ಬ್ರದರ್. ಈಗ ನಾವು ಮಾಮೂಲಿ ಈಗ ಶಾರ್ಟ್ ವೀಡಿಯೋ ಹಿಂಗೆ ವೀಡಿಯೋ ಮಾಡ್ತೀವಿ, ಹಿಂಗೆ ಅಪ್ಲೋಡ್ ಮಾಡ್ತೀವಿ, 1 ನಿಮಿಷ 2 ನಿಮಿಷಕ್ಕೆ ಅಪ್ಲೋಡ್ ಆಗ್ಬಿಡ್ತವೆ ಶಾರ್ಟ್ ವೀಡಿಯೋ. ಆದರೆ ಯೂಟ್ಯೂಬ್ ವೀಡಿಯೋ ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಅಂದ್ರೂ ಕರೆಕ್ಟಾಗಿ 5G ನೆಟ್ವರ್ಕ್ ಫುಲ್ ಸ್ಪೀಡ್ ಇದ್ದರೆ 5G ನಿಮಗೆ ಟವರ್ ಇಲ್ಲೆಲ್ಲ ಪಕ್ಕದಲ್ಲಿದ್ದು ಫುಲ್ಲು ಸ್ಪೀಡ್ ಇದ್ರೂ ಮಿನಿಮಮ್ 20 ರಿಂದ 25 ನಿಮಿಷ ತಗೋತೈತೆ ಒಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ. ಹತ್ರ ಟವರ್ ಇದ್ದರೆ, ಟವರೆಲ್ಲ ದೂರ ಇದ್ದರೆ ಅರ್ಧ ಗಂಟೆ. ಅದು 5G ಇರಬೇಕು. 5G ಹೋಗಿ 4G ಬಂತಂದರೆ ನಿಮಗೆ ಮಿನಿಮಮ್ 4 ಅವರ್ 4 ಅವರ್ ಆಗುತ್ತೆ, 5 ಅವರ್ ಆಗುತ್ತೆ ಒಂದೊಂದು ವೀಡಿಯೋ ಅಪ್ಲೋಡ್ ಆಗೋಕ್ಕೆ. ಅದು ಅಪ್ಲೋಡ್ ಆಗೋದು ಇಲ್ಲ ಕೆಲವು ಟೈಮು. 2G 4G ಎಲ್ಲ ಇದು ನೆಟ್ಟಿದ್ರೆ. ನೆಟ್ವರ್ಕ್ ಸಮಸ್ಯೆ ನೋಡಿ. ಈ ಪೂರ್ತಿ ಕಾಡಿದು ಎಲ್ಲ ಕಡೆಯಿಂದ ನೋಡಿ, ಎಲ್ಲ ಕಡೆಯಿಂದ ಕಾಡಲ್ಲಿ ಸುತ್ತ. ಇಲ್ಲಿ ನಿಯರ್ ಬೈ ಯಾವುದೂ ಒಂದು ಊರಿಲ್ಲ. ನಾನು ಈ ಕಡೆಯಿಂದ 3 ಕಿಲೋಮೀಟ್ರ್ ಹೋಗ್ಬೇಕು, ಈ ಕಡೆ ಆದರೆ 5-6 ಕಿಲೋಮೀಟ್ರ್ ಹೋಗ್ಬೇಕು ಊರಿಗೆ. ಯಾವ ಊರಿಲ್ಲ. ಇಲ್ಲೆಲ್ಲೂ ಟವರ್ ಸಿಗೋದು ಇಲ್ಲ. ಟವರ್ ಸಿಗುತ್ತೆ ಇಲ್ಲಿ ನನಗೆ ನೋಡಿ. ಈಗ ಕರೆಕ್ಟಾಗಿ ಇದು ಒಂದು ಸ್ಕ್ರೀನ್ಶಾಟ್ ಹೊಡಿತೀನಿ. ಈ ಸ್ಕ್ರೀನ್ಶಾಟ್ ಹೊಡೆದಿದ್ದೀನಿ. ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀನಿ ನೋಡಿ ಟೈಮ್ ಎಷ್ಟು ಅಂತ. ಇದರಲ್ಲಿ 2G ನೆಟ್ವರ್ಕ್ ಎಳಿತಾ ಐತೆ. ಈ ನೆಟ್ವರ್ಕಲ್ಲಿ ಇದು 3G 2G ನಡೀತಾ ಇರುತ್ತೆ. 4Gನೂ ಬಂದಿಲ್ಲ ನೆಟ್ವರ್ಕು. ನಿಮಗೆ 4G ಯಾರೋ ಬಂದಿದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಒಂದು 4 ಅವರ್ಗಾದ್ರೆ ಅಪ್ಲೋಡ್ ಆಗ್ಬಿಡ್ತದೆ ವೀಡಿಯೋ. 2G ಇದ್ದರೆ ಅದಂತೂ ಅಪ್ಲೋಡ್ ಆಗೋದೇ ಇಲ್ಲ. ಹಿಂಗೆ ಆಗ್ಬಿಡ್ತದೆ ಸಮಸ್ಯೆ ನೆಟ್ವರ್ಕ್ದು ನಮಗೆ. ಹೊರಗಡೆ ಪ್ಲಸ್ ರನ್ನಿಂಗಲ್ಲಿದ್ದರೆ ಏನು ಮಾಡ್ಬಿಡ್ತೀವಿ, ಅಪ್ಲೋಡ್ ಆಗ್ಬಿಡ್ತವೆ. ಒಂದೊಂದು ಊರುಗಳು ಹೋಗ್ತವೆ, ಎಲ್ಲರೂ ಒಂದು 5 ನಿಮಿಷ ನಿಲ್ಲಿಸ್ರೆ ಅಪ್ಲೋಡ್ ಆಗ್ಬಿಡ್ತವೆ. ಆದರೆ ಈ ಥರ ಲೋಡಿಂಗ್ ಪಾಯಿಂಟ್ಗಳಲ್ಲಿ ಬಂದು ತಗ್ಲಕ್ಕೊಂಬಿಟ್ರೆ ಅಪ್ಲೋಡ್ ಮಾಡೋಕ್ಕೆ ಕಷ್ಟ. 2 ದಿವಸ ಟೈಮ್ ಇರಲಿಲ್ಲ ಎಡಿಟ್ ಮಾಡೋಕ್ಕೆ. ನಿನ್ನೆಲ್ಲ ಎಡಿಟ್ ಮಾಡಿಟ್ಟಿದ್ದೀನಿ. నేను 7 ಗಂಟೆಗೆ ರಾತ್ರಿಯೆಲ್ಲ ಎಡಿಟ್ ಮಾಡಿದ್ದೀನಿ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ 12 ಗಂಟೆ ಲೋಡ್ ಆಗಿರೋ ಗಾಡಿ 6:30 ಆದರೆ ಇನ್ನೂ ಬಿಲ್ ಕೊಟ್ಟಿಲ್ಲ. ಬಿಲ್ ಕೊಟ್ಟರೆ ಹೋಗಿ ಆಚೆ ಆದರೂ ಹೋಯ್ತಾ ದಾರಿಯಲ್ಲಿ ನೆಟ್ವರ್ಕ್ಗಳು ಸಿಗ್ತವೆ ಅಪ್ಲೋಡ್ ಮಾಡೋಣ ಅಂದರೆ ಇವ್ರು ಬಿಲ್ ಕೊಟ್ಟಿಲ್ಲ. 8 ಗಂಟೆ 7:30 8 ಗಂಟೆ ಅಂತ ಹೇಳೋನೆ ಬಿಲ್ಲು. ಏನೋ ಅವ್ರು ಪೇಮೆಂಟ್ ಹಾಕಿಲ್ಲ. ಒಂದು ಬಿಲ್ಲೆಲ್ಲ ಆಗೈತೆ, ಅವ್ರು ಪೇಮೆಂಟ್ ಹಾಕಬೇಕು. ಬಿಲ್ಲೆಲ್ಲ ಮಾಡಿದ್ಮೇಲೆ ಇಷ್ಟು ಆಯಿತು ಅಂತ ಅವರು ಪಾರ್ಟಿಗೆ ಫೋನ್ ಮಾಡಿ ಹೇಳ್ತಾರೆ, ಮೇಲ್ ಹಾಕ್ತಾರೆ. ನಮ್ಮ ಗಾಡಿ ಲೋಡ್ ಆಗಿರೋ ತೂಕ, ಅದು GST ಎಲ್ಲ ಲೆಕ್ಕ ಮಾಡಿ ಇಷ್ಟು ಅಮೌಂಟ್ ಅಂತ ಅವರು ಅಮೌಂಟ್ ಹಾಕಬೇಕು. ಅವ್ರ ಅಮೌಂಟ್ ಹಾಕಿದ್ಮೇಲೆ ಗಾಡಿ ಬಿಡೋದು. ನೋಡಿ ಅಷ್ಟೇ ನೋಡಿ. ಈ 2 ಗಾಡಿ ಅಲ್ಲಿಗೇನೆ, ಗಂಗಾ ಮಾತಾ ಗಾಡಿ ಇದು ಮತ್ತಿದು. ಇವೆರಡು ಗಾಡಿ ನಂದು. 3 ಗಾಡಿ ಒಂದೇ ತವ ಖಾಲಿ ಮೋಹಿತಿಗೆ. ಅವರು ಪಾಪ ಈ ಗಾಡಿ ಫಸ್ಟ್ ಲೋಡ್ ಆಗಿರೋ ಗಾಡಿ 10:30ಗೆಲ್ಲ ಲೋಡ್ ಆಯಿತು. ನಂದು 11-12 ಲೋಡ್ ಆಯಿತು. ಈ ಗಾಡಿ ಒಂದು 3:30-4 ಗಂಟೆಗೇನೋ ಲೋಡ್ ಆಯಿತು. ಇನ್ನೂ ಬಿಲ್ ಬಂದಿಲ್ಲ. ಹಿಂಗೆ ಆಗ್ಬಿಟ್ರೆ ಕಷ್ಟ. ನೆಟ್ವರ್ಕ್ದು ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊತೀರಾ. ಏನು ಮಾಡೋಣಪ್ಪ, ಇಲ್ಲಿ ನೆಟ್ವರ್ಕ್ ಇಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇದೇ ಸಮಸ್ಯೆ ಆಗ್ಬಿಡ್ತವೆ. ಗಿಮ್ಮೇಲೆಲ್ಲ ರೆಡಿ ಮಾಡಿ ಸಿಕ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಏನು ಮಾಡೋದು, ಏನು ಕತೆ ನಾವು. ಈಗ ಒಂದು ವೇಳೆ ಇವರು ಈಗ ಒಂದು 7 ಗಂಟೆ ಬಿಲ್ ಕೊಟ್ರು 8 ಗಂಟೆ ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತೀನಿ. 8 ಗಂಟೆಗೆಲ್ಲ ಅಪ್ಲೋಡ್ ಆಗ್ಬಿಡ್ತೈತೆ. ಹೆಚ್ಚು ಕಮ್ಮಿ ನಮಗೆ ಇಲ್ಲಿ ಹಿರೇಬಗ್ನಾಡು ಹೋದರೆ, ಇಲ್ಲಾಂದರೆ ಇಲ್ಲಿಂದ ನಾನು ಕೊಪ್ಪಳ 8 ಕಿಲೋಮೀಟ್ರ್ ಅಷ್ಟೇ. ಕೊಪ್ಪಳ ಬಿಟ್ಟರೆ ಫುಲ್ 5G ಸಿಗುತ್ತೆ. ಒಂದು ಅರ್ಧ ಗಂಟೆಗೆ ಅಪ್ಲೋಡ್ ಆಗುತ್ತೆ. ಮತ್ತು ಅರ್ಧ ಗಂಟೆ ಯೂಟ್ಯೂಬಿಂದ ಚೆಕ್ ಮಾಡ್ಬೇಕು ಅದನ್ನು ವೀಡಿಯೋನ. ನಾವು ಯೂಟ್ಯೂಬ್ ವೀಡಿಯೋ ಹೆಂಗಂದರೆ, ಈಗ ನಾವು ಅಪ್ಲೋಡ್ ಆಗಿದ ತಕ್ಷಣ ಅವರು ಸುಮ್ಮನೆ ಇದಾಗಲ್ಲ, ಅವ್ರು ಚೆಕ್ ಮಾಡ್ತಾರೆ. ಫಸ್ಟು ನಾವು ಅಪ್ಲೋಡ್ ಆಗ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಒಂದು 10 ಗಂಟೆ ಬೆಳಗ್ಗೆ 10 ಗಂಟೆಗೆ ಅಪ್ಲೋಡ್ ಆಗ್ತೀನಿ ಅಂದ್ಕೊಳ್ಳಿ. ಫುಲ್ 5G ಇದ್ದರೆ ಅರ್ಧ ಗಂಟೆಗೆ ಅಪ್ಲೋಡ್ ಆಗುತ್ತೆ. ಅರ್ಧ ಗಂಟೆ 1 ಅವರ್ಗೂ ಅಪ್ಲೋಡ್ ಆಗ್ಬಿಡ್ತದೆ. ಅಪ್ಲೋಡ್ ಆದಮೇಲೆ ಅದು ಪ್ರೈವೇಟಲ್ಲಿರುತ್ತೆ, ಇನ್ನೂ ಪಬ್ಲಿಕ್ ಆಗಿರಲ್ಲ. ಪ್ರೈವೇಟ್ ಅವರೆಲ್ಲ ಹೋಗಿ ಆಮೇಲೆ ಯೂಟ್ಯೂಬ್ನವ್ರು ಚೆಕ್ ಮಾಡ್ತಾರೆ. ಅವ್ರು ಚೆಕ್ ಮಾಡೋಕ್ಕೆ ಮಿನಿಮಮ್ ಅರ್ಧ ಗಂಟೆ ತಗೋತಾರೆ. ಏನು ಚೆಕ್ ಮಾಡ್ತಾರೆ ಅಂದರೆ ಅವ್ರು ಯೂಟ್ಯೂಬ್ನವರು, ಇದು ಹಳೆ ವೀಡಿಯೋನಾ, ಇಲ್ಲ ಅದು ಹೊಸ ವೀಡಿಯೋನಾ, ಇಲ್ಲ ಬೇರೆ ಯಾರ ಹತ್ರ ತಗೊಂಡು ಅಪ್ಲೋಡ್ ಮಾಡಿದ್ದೀವ, ಬೇರೆ ಯಾರ್ದಾರು ಕಾಪಿ ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀವ, ಇಲ್ಲ ಬೇರೆ ಯಾರು ಮಾಡಿರೋದನ್ನೇ ನಾವು ತಗೊಂಡು ಮಾಡಿದ್ದೀವ, ಆ ಥರ ಎಲ್ಲ ಫುಲ್ಲು ಚೆಕ್ ಮಾಡ್ತೈತೆ. ಆಮೇಲೆ ಅದ್ರಾಗ ಬೇರೆ ಇದು ಕ್ರೈಮು ಅದು ಇದು ಏನಾರು ಇದಾವ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಅದು ಅರ್ಧ ಗಂಟೆ ತಗೋತೈತೆ. ತಗೊಂಡಾದ್ಮೇಲೆ ಈ ಮೆಸೇಜ್ ಬರುತ್ತೆ, ನಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮ್ಮದು ವೀಡಿಯೋ ಎಲ್ಲ ಚೆಕ್ ಓಕೆ ಆಗಿದೆ. ಇಲ್ಲ ಅದು ಒಂದು ನಿನ್ನೆದು ಒಂದು ಸ್ಕ್ರೀನ್ಶಾಟ್ ನೋಟ್ ಮಾಡಿಕೊಂಡಿದ್ದೆ ಮೊನ್ನೆದು, ಇಲ್ಲಿ ಸೈಡ್ಗೆ ಹಾಕ್ತೀನಿ ನೋಡಿ. ಈ ಥರ ಬರುತ್ತೆ, ಎಲ್ಲ ಓಕೆ ಆಗಿದೆ. ಇವಾಗ ನೀವು ಯಾವ ಟೈಮ್ ಬೇಕಾದ್ರೂ ಪಬ್ಲಿಷ್ ಮಾಡ್ಬೋದು. ನಾವು ಆ ಟೈಮ್ ಬೇಕಾದ್ರೆ ಪಬ್ಲಿಷ್ ಮಾಡ್ಬೋದು. ನಾವೇನು ಮಾಡ್ತೀವಿ ಆ ಟೈಮ್ ಪಬ್ಲಿಷ್ ಮಾಡಲ್ಲ. 6 ಗಂಟೆಗೆ
ಶೆಡ್ಯೂಲಿಗೆ ಹಾಕಿ ಬಿಟ್ಬಿಡ್ತೀವಿ. 6 ಗಂಟೆ ಟೈಮಿಂಗ್ ಸೆಟ್ ಮಾಡಿ ಬಿಟ್ಬಿಟ್ರೆ ಕರೆಕ್ಟಾಗಿ 6 ಗಂಟೆಗೆ ಪೋಸ್ಟ್ ಆಗಿಬಿಡ್ತದೆ. ಅಂದರೆ ನಾವು 6 ಗಂಟೆ ವೀಡಿಯೋ ಅಪ್ಲೋಡ್ ಪೋಸ್ಟ್ ಮಾಡಬೇಕಂದ್ರೆ ಬೆಳಗ್ಗೆನೇ 10:30 11 ಗಂಟೆಗೆಲ್ಲ ಕಂಪ್ಲೀಟ್ ಆಗಿರಬೇಕು. ಯಾಕಂದರೆ ಕೆಲವು ಟೈಮ್ ನೆಟ್ವರ್ಕ್ ಸಮಸ್ಯೆ ಅದು ಇದಲ್ಲ. ನೀವು 10 ನಿಮಿಷ ಅರ್ಧ ಗಂಟೆಗೆ ಎದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇಷ್ಟೆಲ್ಲ ಐತೆ ಪ್ರೊಸೀಜರ್ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋದು. ಸುಮ್ಮನೆ ವೀಡಿಯೋ ಹಿಂಗೆ ರೀಲ್ಸ್ ಯಾರೋ ಅದನ್ನೇ ಕೇಳಿದ್ರು, ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡೋಕ್ಕಾಗುತ್ತೆ, ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ. ರೀಲ್ಸು ಒಂದು ಯಾವ್ದಾರು ಒಂದು ಸಾಂಗ್ ನೋಡ್ತಿರ್ತೀವಿ, ಅದು ಬರುತ್ತೆ, ಆ ಸಾಂಗ್ನ ತಗೊಂಡು ಹಾಗೆ ರೀಲ್ಸ್ ಮಾಡ್ತೀವಿ, ಹಂಗೆ ಅಪ್ಲೋಡ್ ಮಾಡ್ತೀವಿ, 1 ನಿಮಿಷಕ್ಕೆಲ್ಲ ಅಪ್ಲೋಡ್ ಆಗ್ಬಿಡುತ್ತೆ. ಇದು ದೊಡ್ಡ ಕೆಲಸ ಅಲ್ಲ. ಅದು ಯೂಟ್ಯೂಬ್ ವೀಡಿಯೋನ ನಾವು ಸ್ವಲ್ಪನೇ ವೀಡಿಯೋ ಮಾಡಿರ್ತೀವಿ, ಅದನ್ನೆಲ್ಲ ಜೊತೆ ಮಾಡಬೇಕು. ಅದರಲ್ಲಿ ಬೇಕು ಬೇಡವಾಗಿದ್ದೆಲ್ಲ ಕಟ್ ಮಾಡಿ ತೆಗಿಬೇಕು. ಎಷ್ಟು ಮಾತಾಡ್ತೀವಿ ಎಲ್ಲ ಕಟ್ ಮಾಡಿ ಸಪ್ರೇಟಾಗಿ ತೆಗಿಬೇಕು. ಸಪ್ರೇಟಾಗಿ ತೆಗೆದು ಅದನ್ನು ಡೌನ್ಲೋಡ್ ಮಾಡಬೇಕು. ಅದನ್ನು ಎಲ್ಲ ಒಂದುಗೂಡಿಸಿ ಡೌನ್ಲೋಡ್ ಮಾಡ್ತೀವಲ್ಲ, ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಮಿನಿಮಮ್ಮು ನಮಗೆ 15ರಿಂದ 20 ನಿಮಿಷ ತಗೋತೈತೆ. ಕೈನ್ ಮಾಸ್ಟರ್ ಆಗಲಿ ಇನ್ಶಾಟ್ ಆಗಲಿ 15ರಿಂದ 20 ನಿಮಿಷ ತಗೋತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತಿರ್ಗಾ ಮತ್ತೆ ಇನ್ನೊಂದ್ಸಲ ಎಡಿಟ್ ಮಾಡಬೇಕು. ಇನ್ನೊಂದ್ಸಲ ಹೋಗಿ ಹಿಂದಿ ಸ್ಲಾಗ್ ಅಂತ ಹಾಕ್ತೀವಲ್ಲ ಅದಕ್ಕೆ, ಮತ್ತು ನಮ್ಮ ಚಾನಲ್ ಹೆಸರು ಅದು ಇದು ಅವೆಲ್ಲ ಇಂಟ್ರ್ಯೂ ವಿಡಿಯೋ ಅದಕ್ಕೆಲ್ಲ ಹಾಕಕ್ಕೆ ಮತ್ತೆ ಇನ್ನೊಂದ್ಸಲ ಎಡಿಟ್ ಮಾಡಿ ಮತ್ತೆ ತಿರ್ಗಾ ಡೌನ್ಲೋಡ್ ಮಾಡಬೇಕು. ಮತ್ತೆ 20 ನಿಮಿಷ, ಆವಾಗ ಫೈನಲ್ಲು. ಆಮೇಲೆ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡೋದು. ಇಷ್ಟೆಲ್ಲ ಕೆಲಸ ಇದೆ. ಸರಿ ನೋಡೋಣ. ಇವತ್ತು ಒಂದು 7 ಗಂಟೆ ಒಳಗೆ ಆಚೆ ಬಂದರೆ ಒಂದು 8-8:30ಗೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ಕಷ್ಟ ಐತೆ. 8-8:30 ಮೇಲೆ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಹೋಗಲ್ಲ, ಹಂಗಾಗಿ ನಾವು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಾಂದರೆ ನಾಳೆ ಆ ಥರ ನೋಡೋಣ. ಇವ್ರು ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೆ ಏನಂತ ನೋಡ್ಕೊಂಡು ಮತ್ತೆ ಸಿಗೋಣ. ನೋಡಿ ಇವಾಗ ಸ್ಕ್ರೀನ್ದು ರೆಕಾರ್ಡು ಮಾಡಿ ಈಗ ಹಾಕ್ತೀನಿ ನೋಡಿರಿ. ಹೆಂಗೆ ಎಷ್ಟು ಅವರ್ ತಗೋತೈತೆ ಏನು ಟೈಮಿಂಗ್ಸ್ ಅನ್ನೋದು ವೀಡಿಯೋದನ್ನ ಈಗ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ. ಬರ್ರಿ ಅದನ್ನು ನೋಡ್ಕೊಂಬರ್ರಿ. ನೋಡಿ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕಾಣ್ತಿರ್ಬೋದು ನೋಡಿ. ನೋಡಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಅಪ್ಲೋಡಿಂಗ್ ವಿಡಿಯೋ ನೋಡಿ. 8 GB ಅಪ್ಲೋಡ್ ಆಗೋದು, 3 GB ಆಗೈತೆ. ಬೆಳಗ್ಗೆಯಿಂದ ಅಪ್ಲೋಡ್ ಆಗಿರೋದು. ಓಪನ್ ನೋಡ್ರಿ, ಓಪನ್ ಆಗ್ತಿಲ್ಲ ನೋಡಿ. ಯೂಟ್ಯೂಬ್ ಓಪನ್ ಮಾಡ್ತೀನಿ ನೋಡಿ. 38% ಆಗೈತೆ. ಇನ್ನೂ ಉಳಿದಿದ್ದು ಆಗೋಕ್ಕೆ ಇನ್ನೂ 3 ಅವರ್ ಟೈಮಿಂಗ್ಸ್ ರನ್ನಿಂಗ್ ಐತೆ. ಏನು ಹೇಳೋಣ ಹೇಳಿ ಇದಕ್ಕೆ. ನೋಡಿ ಇವೆಲ್ಲ ಹಳೆ ವಿಡಿಯೋಗಳು. ಇದು ನೋಡಿ 38% ಅಪ್ಲೋಡು, ಅಬೌಟು 3 ಅವರ್ ರನ್ನಿಂಗು. ಇನ್ನೂ ಅಪ್ಲೋಡ್ ಆಗೋಕ್ಕೆ ಉಳಿದಿದ್ದು ಬ್ಯಾಕಿಂದು ಅಪ್ಲೋಡ್ ಆಗೋಕ್ಕೆ 3 ಅವರ್ ಬೇಕು. ಯಾಕಂದರೆ ಇಲ್ಲಿ ಮೇಲ್ಗಡೆ ನೀವು ನೋಡಿ 4G 2G ನೆಟ್ ಇದೆ, 3Gನೂ ಇಲ್ಲ 4Gನೂ ಇಲ್ಲ ನೆಟ್ಟು. ಏನು ಮಾಡೋಣ. ಟೈಮ್ ನೋಡಿ 6:38. ಇವಾಗಿನೂ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಟೈಮು 6:38. ಹಿಂಗಿದೆ ನೋಡಿ ನಮ್ಮ ಪರಿಸ್ಥಿತಿ. ನೋಡಿ ಇದು ಓಪನ್ ಆದರೂ ಓಪನ್ ಆಗಲ್ಲ. ಬೇಕಾದ್ರೆ ಡಿಲೀಟ್ ಮಾಡ್ಬೋದು, ಡಿಲೀಟ್ ಮಾಡಿ ಮತ್ತೊಮ್ಮೆ ಹಾಕ್ಬೋದು. ನೋಡ್ಕೊಳ್ಳಿ, ಈ ಉಳಿದಿದ್ದಿಗೆ 3 ಅವರ್ ಕೇಳ್ತದೆ ಅಂದರೆ ನೀವು ತಿಳ್ಕೊಳ್ಳಿ ಅವಾಗ ನಮ್ಮ ವೀಡಿಯೋ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅನ್ನೋದು. ನೀವೊಬ್ರು ಮೆಸೇಜ್ ಹಾಕ್ಬಿಡ್ತೀರಾ, ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ. ನೋಡಿ ಅಪ್ಲೋಡ್ ಮಾಡೋದು ಎಷ್ಟು ಕಷ್ಟ ಆಯ್ತು ಅಂತ. ಈಗ ನಾನು ಇಲ್ಲಿಂದ ನೆಟ್ವರ್ಕ್ ಕರೆಕ್ಟಾಗಿ 5G ನೆಟ್ವರ್ಕ್ ಇರತ್ತವ ಹೋದರೆ ಮಾತ್ರ ನನಗೆ ಬೇಗ ಅಪ್ಲೋಡ್ ಆಗೋದು, ಇಲ್ಲ ಅಂದರೆ ಆಗೋದಿಲ್ಲ. ಇಲ್ಲಿ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಮೇಲ್ಗಡೆ ಇವಾಗ ಲೇಟ್ ಅಂತ 2G ಇದೆ ಇರೋದು, 4G ನೆಟ್ಟೇ ಇಲ್ಲ ಇಲ್ಲಿ. 4G ಇದ್ದರೆ 4G ಅಂತ ತೋರಿಸುತ್ತೆ, ಇಲ್ಲಾಂದರೆ 5G ಅಂತ ತೋರಿಸುತ್ತೆ, ಯಾವುದೂ ತೋರಿಸ್ತಿಲ್ಲ. ಹಿಂಗಾದರೆ ಹಿಂಗೆ ಯಪ್ಪ. ಇವೆಲ್ಲ ನಾನು ಹಳೆ ವೀಡಿಯೋಗಳು ಇವೆಲ್ಲ ಅಪ್ಲೋಡ್ ಆಗಿರೋ ನೋಡಿ. ಇದು 3 ಅವರ್ ಇನ್ನೂ 38% ಐತೆ. ಮುಂದಕ್ಕೆ ಹೋಯ್ತಾನೇ ಇಲ್ಲ ಅದು. ನೋಡಿದ್ರಲ್ಲ ಹೆಂಗಿದೆ ಅನ್ನೋದು. ನಮ್ಮ ವೀಡಿಯೋ ಅಪ್ಲೋಡ್ ಮಾಡೋದು ಕಷ್ಟ. ಹೇಳ್ತೀರಾ ಹಣ ವೀಡಿಯೋ ಅಪ್ಲೋಡ್ ಮಾಡಿ. ರನ್ನಿಂಗಲ್ಲಿದ್ದರೆ ಹೆಂಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿಬಿಡ್ಬೋದು, ಇಲ್ಲ ನಮ್ಮದು ಕರೆಕ್ಟಾಗಿ ಒಂದು ಊರುಗಳಲ್ಲಿದ್ದರೆ ಅಡ್ಜಸ್ಟ್ ಮಾಡಿಬಿಡ್ಬೋದು. ಈ ಥರ ಫ್ಯಾಕ್ಟ್ರಿಗಳಿಗೆ ಕಾಡುಗಳಿಗೆ ಬಂದುಬಿಟ್ರೆ ಅಪ್ಲೋಡ್ ಮಾಡೋಕ್ಕೇ ಆಗಲ್ಲ. ಅರ್ಥ ಆಯ್ತಾ? ಬರ್ರಿ ಎಷ್ಟೊತ್ತು ಬಿಲ್ ಕೊಡ್ತಾರೆ ನೋಡ್ಕೊಂಡು ಹೇಳೋಣ. ನೋಡಿ ಸ್ನೇಹಿತರೆ, ಬಿಲ್ಲು ಕೊಟ್ಟರೆ ಈಗ 8 ಸಮಾಧಾನ. ನೋಡಿ ಟೈಮ್ ಎಷ್ಟು ಅಂತ, 8:20 ಬಿಲ್ ಕೊಟ್ಟಿದ್ದಾರೆ. ನೋಡಿ ನಾನು ಖಾಲಿ ಮಾಡಿದ್ದು ಇದೇ ಫ್ಯಾಕ್ಟ್ರಿ. ಹಿಂಗೆ ಹೋಗ್ಬಿಡ್ತೀವಿ ಸೀದಾ ಕೊಪ್ಪಳ. ಯಪ್ಪ, ಈ ಮಧ್ಯಾಹ್ನ 12 ಗಂಟೆ ಲೋಡಾಗಿರೋ ಗಾಡಿ ಇವಾಗ ಬಿಲ್ ಕೊಟ್ಟರೆ ಇನ್ನೂ ಹೋಗಿ ನಾನು ಟಯರ್ ಬೇರೆ ಹಾಕ್ಬೇಕು, ಒಂದು ಜೊತೆ ಹೊಸದ ಟಯರ್ ಬೇರೆ ಫಿಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಒಂದು ದಿವ್ಸಕ್ಕಂತೂ ಹೋಗಲ್ಲ ಗೋವಾಗೆ. ಗೋವಾ ಹೋಗೋದು 2 ದಿವಸಕ್ಕೇ. ನಾಳೆ ಅಂತ ಹೋಗಿ ಖಾಲಿ ಮಾಡಲ್ಲ, ನಾಡ್ದೇನೆ. ಸದ್ಯಕ್ಕೆ ಇವಾಗ ಹೋಗೋಣ ಬರ್ರಿ. ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇವತ್ತು.
ಈಗ 8:15. ಈಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹೋದ್ರೆ ಒಂದು 10 ನಿಮಿಷಕ್ಕೆ ಅಪ್ಲೋಡ್ ಆಗ್ಬಿಡ್ತೈತೆ. 10 ನಿಮಿಷ ಅರ್ಧ ಗಂಟೆಗೆ ಅಪ್ಲೋಡ್ ಆಗುತ್ತೆ. ಮತ್ತು ಅವ್ರು ಚೆಕಿಂಗ್ ಎಲ್ಲ ಸೇರಿ 1 ಅವರ್ 2 ಅವರ್ ಅಷ್ಟೊತ್ತಿನಲ್ಲಿ ಹಾಕಿರೋ ಎಲ್ಲಪ್ಪ ವ್ಯೂಸ್ ಹೋಗಲ್ಲ, ಏನು ಹೋಗಲ್ಲ. ಇನ್ನೇನಿದ್ರು ನಾಳೆನೇ ವೀಡಿಯೋ.